ರಾಜ್ ಕಪ್ ನೇರ ಪ್ರಸಾರಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಕೊನೆ ಭಾಗಕ್ಕೆ ಬಂದಿದ್ದೀವಿ ನಾವು. ಸೊ ಈಗ ಈ ಇಡೀ ಕಾರ್ಯಕ್ರಮ ನಾವೇನು ಮಾಡ್ತಾ ಇದ್ದೀವಿ ಅದು ಹುಬ್ಬಳ್ಳಿಲಿ ಏನು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದರ ಹಿಂದಿರುವಂಥದ್ದು ನಿರ್ದೇಶಕರ ಸಂಘ, ಆ ನಿರ್ದೇಶಕರ ಸಂಘದಲ್ಲಿರುವಂಥ ವ್ಯಕ್ತಿಗಳು, ಈ ಇಡೀ ಕಾರ್ಯಕ್ರಮದ ಹಿಂದಿರುವಂಥ ವ್ಯಕ್ತಿಗಳು ಇದರ ನಮ್ಮೊಂದಿಗೆ. ಮೊದಲನೇದಾಗಿ ಸಂಘದ ಅಧ್ಯಕ್ಷರು, ನಿರ್ದೇಶಕರ ಸಂಘದ ಅಧ್ಯಕ್ಷರು ರಮೇಶ್ ನಮ್ಮೊಂದಿಗಿದೆ. ನಿಮಗೆ ಸ್ವಾಗತ ಈ ಕಾರ್ಯಕ್ರಮ. ನಮಸ್ಕಾರ. ಇನ್ನು ಸಂಘದ ಉಪಾಧ್ಯಕ್ಷರು ಯೋಗೀಶ್ ಹುಣಸೂರು ನಮ್ಮೊಂದಿಗಿದೆ. ನಿಮಗೆ ಕೂಡ ಸ್ವಾಗತ ಈ ಕಾರ್ಯಕ್ರಮ. ನಮಸ್ಕಾರ. ನಾನು ಖಜಾಂಚಿ ನೀವು ಕಾರ್ಯದರ್ಶಿ ನಾಗೇಂದ್ರ ಪ್ರಸಾದ್ ನಮ್ಮೊಂದಿಗೆ. ನಿಮಗೆ ಕೂಡ ಸ್ವಾಗತ ಸರ್ ಈ ಕಾರ್ಯಕ್ರಮಕ್ಕೆ. ಹೇಗಿದ್ದೀರಿ? ಓಕೆ. ಇನ್ನು ಮೊದಲನೇದಾಗಿ ನಾನು ನಿಮ್ಮೆಲ್ಲರಿಗೂ ಅಭಿನಂದನೆ ತಿಳಿಸ್ತಾ ನಿಮಗೆ ಸ್ಪೆಷಲ್ ಅಭಿನಂದನೆ ತಿಳಿಸ್ಬೇಕು. ಯಾಕೆಂದರೆ ಇವತ್ತು MS ರಮೇಶ್ ಅವರ ಹುಟ್ಟುಹಬ್ಬ. ಸೊ ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಕಾರ್ಯಕ್ರಮಕ್ಕೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಸೊ ಇಡೀ ಕಾರ್ಯಕ್ರಮ ಏನು ರೂಪುಗೊಂಡ ಬಗ್ಗೆ ಅದ್ರ ಬಗ್ಗೆ ತಾವೇನಾದ್ರು ಹೇಳಿ ಸರ್. ಮೊದಲು ಅಂದರೆ ನಾವೆಲ್ಲರೂ ಒಟ್ಟಾಗಿ ಸೇರಬೇಕು ಅನ್ನೋದೇನಿದೆ ಅದೊಂದು ಆಸೆ. ನಾನಾಗಲೇ ಒಂದು ಸಲ ಹೇಳಿದ್ದೀನಿ, ಈ ಥರದ್ದು ಸೇರಿದ್ದು ಅಮೃತ ಮಹೋತ್ಸವ ಟೈಮಲ್ಲಿ ನಾವು ನೋಡಿದ್ದು. ಅವತ್ತು ರವಿ ಸರ್ ಟೋಟಲಿ ರೂವಾರಿ ಹಾಕಿದ್ರು. ಅವ್ರ ಜೊತೆ ನಾನು, ನಾಗೇಂದ್ರ ಪ್ರಸಾದ್ ಅವತ್ತೆಲ್ಲ ಜೊತೆಲಿ ಓಡಾಡ್ತಾ ಇದ್ವಿ. ಸೊ ಅದರಿಂದ ಸ್ವಲ್ಪ ಅನುಭವ ಇತ್ತು ಎಲ್ಲರೂ ಸೇರಿಸಬೇಕು ಮಾಡಬೇಕು ಅನ್ನೋದು. ಈ ಸಲ ಕೂಡ ನಾವು ಕಪ್ ಮಾಡಬೇಕು ಅಂತ ಬಂದಾಗ ನಾವೆಲ್ಲರೂ ಡಿಸ್ಕಸ್ ಮಾಡಿದಾಗ ರವಿ ಸರ್ ಹತ್ರ ಡಿಸ್ಕಸ್ ಮಾಡಿದ್ವಿ, ಮತ್ತು ಶಿವಣ್ಣ ಅವರು ರಘುನಾಥ್ ಹತ್ರ ಡಿಸ್ಕಸ್ ಮಾಡಿದಾಗ ಫಸ್ಟ್ ನಮ್ದು ಏನು ಇನಾಗ್ರೇಷನ್ ಪ್ರೋಗ್ರಾಮ್ ಆಯಿತು, ಆ ಪ್ರೋಗ್ರಾಮು ಎಲ್ಲರೂ ನೋಡಿ ಇವತ್ತು ಎಲ್ಲರೂ ಖುಷಿ ಪಟ್ಟಿದ್ರೆ ಒಂದು ಬ್ಯಾಂಗ್ ಆಗಿತ್ತು ಅಂತ. ಆ ಬ್ಯಾಂಗ್ ಆಗೋದಕ್ಕೆ ಕಾರಣ ಕೂಡ ಅವರೇ ಫಸ್ಟ್ ಐಡಿಯಾ ಕೊಟ್ಟಿದ್ದು. ಅಂದರೆ ಯಾವ ಥರದ್ದು ಇರಲಿ ಒಂದು, ಬಿಕಾಸ್ ನಾವು ಅವ್ರನ್ನ ಮೀಟ್ ಮಾಡಿದ್ದು ಕ್ರೇಜಿ ಸ್ಟಾರ್ ರವಿಚಂದ್ರನಾಗಲ್ಲ, ನಿರ್ದೇಶಕ ರವಿಚಂದ್ರನ್ ಅವ್ರು ಮೀಟ್ ಮಾಡ್ತೀನಿ ಹೋಗಿ, ಸರ್ ನೀವು ಡೈರೆಕ್ಟರ್ ಆಗಿ ನಮ್ಗೆ ಒಂದು ಐಡಿಯಾ ಕೊಡಬೇಕು ಅಂತ. ಸೊ ಅಲ್ಲಿಂದ ಶುರು ಆಯ್ತು ಇದು. ಅಲ್ಲಿಂದ ಅವತ್ತು ಇದ್ದ ಬ್ಯಾಂಗು, ಆಮೇಲೆ ಅವತ್ತಿದ್ದ ಎಲ್ಲ ಸಪೋರ್ಟು, ಅವತ್ತು ಇಡೀ ಚಿತ್ರರಂಗದ ಎಲ್ಲರೂ ಬಂದಿದ್ರು. ಹೇಳ್ಬೋದು ಕಲಾವಿದರ ಸಂಘದಿಂದ ಇರ್ಬೋದು, ನಿರ್ಮಾಪಕರ ಸಂಘ, ಎಲ್ಲ ಸಂಘದವರು, ಎಲ್ಲ ಪದಾಧಿಕಾರಿಗಳು, ಎಲ್ಲ ಸಂಘದವರು ಬಂದು ನಮಗೆ ಸಪೋರ್ಟ್ ಮಾಡಿದ್ರು. ಅವ್ರು ಕೊಟ್ಟಿದ್ದ ಸಪೋರ್ಟ್ ಇವತ್ತು ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದು. ವೆರಿ ಟ್ರೂ. ಸೊ ಯೋಗೀಶ್ ತಾವು ಹೇಳಿ ಸರ್. ದುಡ್ಡು ಎಷ್ಟಿದೆ ಅಂತ ಹೇಳಿ ಪಟ್ಟಿನೇ ಕೊಡಬೇಕು ಇವಾಗ ನಾವು. ಅದಕ್ಕೆ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ಮುಗಿದ್ಮೇಲೆ ಮತ್ತೆ 1 hour ಲೈವ್ ಮಾಡಿ ಎಲ್ಲರಿಗೂ ನಾವು ಕೃತಜ್ಞಗಳ ಸೂಚಿಸ್ತಾ ಹೋಗ್ತೀವಿ. ಅಷ್ಟರಲ್ಲಿ ಮುಂದಿನ ವರ್ಷದ ರಾಜ್ ಕಪ್ ಬಂದರೂ ಬರುತ್ತೆ. ಈ ವರ್ಷದ ಈ ಸಂಭ್ರಮ ಇದೆಯಲ್ಲ, ಇದು ಹೇಳೋದಕ್ಕೆ ಸಾಲದೇ ಇಲ್ಲ. ಇದು ಇಷ್ಟು ಅದ್ದೂರಿಯಾಗಿ ಮತ್ತೆ ನಾವು ಮಾಡೋಕ್ಕಾಗುತ್ತಾ ಅಂತ ಎಲ್ಲ ಬೇರೆ ಸಂಘದ ಸದಸ್ಯರೆಲ್ಲ ಕೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಇಷ್ಟೆಲ್ಲ ಚೆನ್ನಾಗಿ ಇಷ್ಟೆಲ್ಲ ಅದ್ದೂರಿಯಾಗಿ ಆಗ್ತಾ ಇದೆ ಅನ್ನೋದಕ್ಕೆ ಕಾರಣ ಮುಖ್ಯವಾಗಿ ಕಲಾವಿದರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು, ಎಲ್ಲ ಪದಾಧಿಕಾರಿಗಳು, ಹಾಗೆ ನಮ್ಮ ನಿರ್ಮಾಪಕರ ಸಂಘ ಮತ್ತು ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್, ಇವರಷ್ಟೂ ಜನದ ಬೆಂಬಲ ಇಲ್ಲದೆ ನಾವೇನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ವೆರಿ ಟ್ರೂ. ಪ್ರಸಾದ್ ಅವರು ಹೇಳಿದ ಮಾತುಗಳನ್ನೇ ಮುಂದುವರಿಸೋದಾದ್ರೆ, ನಾವು ಮೊದಲಿಗೆ ಒಂದು ಚಿಕ್ಕ ಬಡ್ಜೆಟ್ ಒಂದು ಸಿನಿಮಾ ಅನ್ಕೊಂಡು ಹೋಗಿದ್ದು ರವಿ ಸರ್ ಹತ್ರ. ಒಂದು ಚಿಕ್ಕ ಬಡ್ಜೆಟ್ ಲೈನ್ ಸರ್ ಮೈಕ್ ಕೊಟ್ಬಿಡಿ ಸರ್. ಒಂದು ಚಿಕ್ಕ ಬಜೆಟ್ನ ಸ್ಟೋರಿ ಲೈನ್ ಇದು ಅಂತ ಹೋಗಿತ್ತು. ಈಗ ರವಿ ಸರ್ ಅವರು ದೊಡ್ಡ ಕನಸುಗಾರನ ಇಲ್ಲ ಗುರು, ದೊಡ್ಡ ಸಿನಿಮಾ ಮಾಡಿದ್ರು. ಮಲ್ಲ, ಪ್ರೇಮಲೋಕ, ರಣಧೀರ, ಅದ್ದೂರಿಯಾದಂತಹ, ಅಂದ್ರೆ ಒಂದು ಚಿಕ್ಕದಾಗಿ ಅಂದ್ಕೊಂಡಿದ್ದು ಕೂಡ ಬಹಳ ದೊಡ್ಡದಾಗಿ ಕನಸನ್ನ ಭಾಳ ದೊಡ್ಡದಾಗಿ ಕಾಣ್ರಯ್ಯ ನೀವು ಅಂತ ಹೇಳಿ ನಮ್ಮ ಬೆನ್ನ ಹಿಂದೆ ನಿಂತು ನಮ್ಮ ಅಸೋಸಿಯೇಷನ್ ಇವತ್ತು ಏನು ನಮ್ಮ ಮ್ಯಾಚಿನ ಅವರೇ ಕ್ಯಾಪ್ಟನ್, ಅವ್ರು ಆಡದೇ ಇದ್ರು ಕೂಡ ಅವರೇ ಕ್ಯಾಪ್ಟನ್. ಎಸ್ ರವಿಚಂದ್ರನ್ ಸರ್ ತಾವು ಹೇಳಬೇಕು. ಇವರೆಲ್ಲ ಏನು ಹೇಳಿದ್ರು ಇದ್ರ ಹಿಂದಿರುವಂಥ ಶಕ್ತಿ. ಇಲ್ಲ ಸಿ ಎನಿಥಿಂಗ್ ಇಸ್ ಎ ಸ್ಟಾರ್ಟ್ ಅಷ್ಟೇ. ಎಲ್ಲರಿಗೂ ಒಂದು ದಾಹ ಅಂತೂ ಬ್ಯಾಲೆನ್ಸ್ ಉಳ್ಕೊಂಬಿಟ್ಟಿತ್ತು. ಅಮೃತ ಮಹೋತ್ಸವದಲ್ಲಿ ನಾವು ಅಂದ್ಕೊಂಡಂಗೆ ಸ್ಟೇಜಲ್ಲಿ ಶೋ ಮಾಡೋಕ್ಕಾಗಲಿಲ್ಲ ಅನ್ನೋ ಒಂದು ಥರ್ಸ್ಟ್ ಇದೆಯಲ್ಲ, ಅದೆಲ್ಲರಿಗೂ ಉಳ್ಕೊಂಡಿತ್ತು. ಬಿಕಾಸ್ ಅಷ್ಟು ಕಷ್ಟಪಟ್ಟಿದ್ವಿ. ಬಟ್ ಕಾರಣಾಂತರದಿಂದ ಅದು ಸ್ಟೇಜ್ ಮೇಲೆ ನಾವು ಅಂದ್ಕೊಂಡಂಗೆ ಆಗಲಿಲ್ಲ ಅವತ್ತು. ಸೊ ಆ ದಾಹನೇ ಮತ್ತೆ ಇದು ಮೀಟಿಂಗಿಗೆ ಕಾರಣ. ಮತ್ತು ಎಲ್ಲರೂ ಸೇರ್ತಾ ಇದ್ದಾರೆ. ಬಟ್ ದೇರ್ ಇಸ್ ಎ ಲಾಂಗ್ ಗ್ಯಾಪ್. ಬಟ್ ಈ ಗ್ಯಾಪಲ್ಲಿ ಇದೆಯಲ್ಲ, ಇದು ಸ್ಟಾರ್ಟ್. ಇದು ಎಷ್ಟು ಚೆನ್ನಾಗಾಗುತ್ತೆ ಅನ್ನೋದು ಮುಖ್ಯ ಅಲ್ಲ. ನಾನು ಯಾವಾಗಲೂ ಹೇಳಿದ್ನಲ್ಲ ನಿಮಗೆ. ಬಟ್ ದಿಸ್ ವಿಲ್ ಬಿ ಎ ವೆರಿ ಗುಡ್ ಸ್ಟಾರ್ಟ್. ಮತ್ತೆ ಎಲ್ಲರೂ ಸೇರಿದ್ದೀವಿ. ಇಂಥ ವಿಷಯಗಳು ಇನ್ನು ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕಂತೂ ಡೆಫಿನೆಟಾಗಿ ಡೈರೆಕ್ಟರ್ಸ್, ನಿರ್ದೇಶಕರ ಸಂಘದಿಂದ ಸ್ಟಾರ್ಟ್ ಆಗಿದೆ ಈಗ. ವೆರಿ ಟ್ರೂ. ಎಲ್ಲದಕ್ಕಿಂತ ರಾಜ್ ಕಪ್ ಇದೆಯಲ್ಲ, ಹೆಸರು ಇದೆಯಲ್ಲ, ಅಣ್ಣವ್ರ ಹೆಸರು ಇದೆಯಲ್ಲ, ಅದಕ್ಕೆ ಒಂದು ದೊಡ್ಡ ಆಯಸ್ಕಾಂತ ಇದೆ, ಅದಕ್ಕೆ ಒಂದು ಶಕ್ತಿ ಇದೆ, ಒಂದು ಪವರ್ ಅಂತಾರಲ್ಲ ಹಂಗೆ. ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ, ಕನ್ನಡ ರಾಜರಾಜೇಶ್ವರಿಯ ವಜ್ರಮುಕುಟದಲ್ಲಿ ಹಿಂದೆಯೂ ಪ್ರಜ್ವಲಿಸಿ ಇಂದಿಗೂ ಪ್ರಜ್ವಲಿಸುತ್ತಿರುವ, ಮುಂದೆ ಎಂದೆಂದಿಗೂ ಪ್ರಜ್ವಲಿಸಲಿರುವ ಏಕೈಕ ಅಕ್ಷಯ ಧ್ರುವ ತಾರೆ ಎಂದರೆ ಡಾಕ್ಟರ್ ರಾಜ್ಕುಮಾರ್. ಎಸ್, ಅವ್ರ ಹೆಸರಿಟ್ಕೊಂಡಿರುವಂಥ ಈ ಕಪ್ ಯಶಸ್ವಿಯಾಗಿ ನಡೀಲಿ ಅಂತ ಹಾರೈಸ್ತಾ, ಈಗ
ನಮ್ಮ ಜೊತೆಗೆ ಕೆಲವರು ಸೇರಿಕೊಳ್ಳಿಲ್ಲ, ಅವರೆಲ್ಲರೂ ಈ ಸ್ಟೇಜ್ ಮೇಲೆ ಬರಬೇಕು. ನಾಗಶೇಖರ್ ಬರಲಿ ಮತ್ತು ಎಂ ಡಿ ಶ್ರೀಧರ್ ಅವರು ಬರಬೇಕು ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಬಂದು ಪಾಂಡು ಅವರು ಬರಬೇಕು ಅಂತ ಕೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ಬನ್ನಿ. ಸೊ ನಾವೀಗ ನಮ್ಮ ಸ್ಕ್ರೀನ್, ನಮ್ಮ ತೆರೆ ಮೇಲೆ ಚಿಕ್ಕದಾಗಿ ಸ್ಕ್ರೀನ್ ಕಾಣ್ತಾ ಇದೆ, ಆ ಸ್ಕ್ರೀನ್ ಮೇಲೆ ನಾನು ಹಾಡನ್ನು ಪ್ಲೇ ಮಾಡೋಕ್ಕೆ ಕೇಳ್ಕೊಳ್ತೀನಿ ನನ್ನ ಸಹೋದ್ಯೋಗಿಗಳಿಗೆ. ಆ ಹಾಡನ್ನು ಕೇಳ್ತಾ ಮತ್ತು ಹಾಡಿನ ಜೊತೆಗೆ ಫುಲ್ ಫ್ರೇಮ್ ಬರೋಕ್ಕಿಂತ ಮುಂಚೆ ಬರೀ ಸ್ಕ್ರೀನ್ ಮೇಲೆ ಬರುತ್ತೆ, ಎಲ್ಲರೂ ಹಾಡಾಡ್ತಾರೆ. ಅದಾದ ನಂತರ ಅದು ನೀವೆಲ್ಲರೂ ಪೂರ್ತಿ ತೆರೆ ಮೇಲೆ ನೋಡ್ಬೋದು. ಸೊ ಎಲ್ರಿಗೂ ಮತ್ತೊಂದ್ಸಲ ಅಭಿನಂದನೆ ತಿಳಿಸ್ತಾ, ಕೃತಜ್ಞತೆ ತಿಳಿಸ್ತಾ, ಎಲ್ರಿಗೂ ಒಳ್ಳೇದಾಗಲಿ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಈಗ ಮತ್ತೊಂದ್ಸಲ ಈ ಹಾಡನ್ನು ನೋಡೋಣ. ಒಂದೇ ಕುಲವು ಒಂದೇ ದೈವವು, ಒಂದಾಗೋಣ ಒಂದಾಗಿ ಬಾಳೋಣ, ಒಂದಾಗೋಣ ಒಂದಾಗಿ ಆಡೋಣ. ಬದುಕಲಿ ಏನೇ ಬರಲಿ, ಒಗ್ಗಟ್ಟಲಿ ನಂಬಿಕೆ ಇರಲಿ, ಶಾಂತಿಯು ಹಸಿರಾಗಿರಲಿ, ಪ್ರೀತಿಯ ಉಸಿರಾಗಿರಲಿ. ಕನ್ನಡತನ ಬಿಡನೆಂಬ ಛಲವಿರಲಿ ಮನದಲ್ಲಿ, ಒಂದಾಗೋಣ ಒಂದಾಗಿ ಬಾಳೋಣ. ರಾಜಣ್ಣನ್ನ ನಾವೆಲ್ಲ ಸ್ಮರಿಸೋಣ, ನಮ್ಮಣ್ಣನ ಕನಸನ್ನ ನಾವು ನನಸು ಮಾಡೋಣ.